ಕುದುರೆ ಇದೆ, ಬಣ್ಣ ಬಣ್ಣದ ಕುದುರೆ ಇದೆ, ಬಿಲ್ಲು ಬಾಣ ಇದೆ, ಕೆಂಪು ಕುದುರೆ ಇದೆ, ಕಪ್ಪು ಕುದುರೆ ಇದೆ, ಬಿಳಿ ಕುದುರೆ ಇದೆ. ಇದೇನಿದೆ ಹಿಂಗಿದೆ? ಇವೆಲ್ಲವೂ ಸಾಂಕೇತಗಳಾಗಿವೆ. ಕುತೂಹಲನ ಮೂಡಿಸುವಂತ ವಿಷಯಗಳು ಇರೋದ್ರಿಂದ ಅದನ್ನು ಓದಬೇಕು ಅನ್ಸ್ತದೆ. ಸೊ ಇದು ಕಥೆನ ನಿಜವಾಗ್ಲೂ ನಡೀತಕ್ಕಂಥ ಪುಸ್ತಕ. ಇದು ಚರಿತ್ರೆ, ಇತಿಹಾಸದಲ್ಲಿ ನಡೆದದ್ದನ್ನ ಮುಂದೆ ಹಾಕ್ಲಿಕ್ಕೆ ನೋಡ್ತೇವೆ. ಕಾರ್ಯಕ್ರಮವನ್ನು ವೀಕ್ಷಿಸಿ. ಅದ್ಭುತವಾಗಿರ್ತಕ್ಕಂಥ ವಿಷಯಗಳು ಈ ಕಾರ್ಯಕ್ರಮದಲ್ಲಿದೆ. ರೆವಲೇಷನ್ ರಿವೀಲ್. ಅದ್ಭುತ ಸ್ವರೂಪನು, ಕಾರಣಕರ್ತನು, ಕರುಣಾನಿಧಿಯಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ರೆವಲೇಷನ್ ರಿವೀಲ್ಡ್ ಪ್ರಕಟಣೆಯ ಪುಸ್ತಕದಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ನೂತನ ಕಾರ್ಯಕ್ರಮ. ನಮ್ಮೆಲ್ಲರ ಒಂದು ವಾಡಿಕೆ ಸತ್ಯವೇದದ ಧ್ಯಾನಕ್ಕಾಗಿ ಬಹಳಷ್ಟು ಜನರು ನಾವು ಕೀರ್ತನೆ ಪುಸ್ತಕಗಳನ್ನು ಓದುತ್ತೇವೆ ಹೊರತು ಎಷ್ಟು ಜನ ನಾನು ಮನೆಯಲ್ಲಿ ಮಾಡ್ತಕ್ಕಂಥ ಪ್ರಾರ್ಥನಾ ಸಮಯಕ್ಕೆ ಪ್ರಕಟಣೆ ಪುಸ್ತಕವನ್ನು ಓದ್ತೀವಿ ಅಂತ ಎಷ್ಟು ಜನ ಕೈ ಎತ್ತಿ ಹೇಳ್ಬೋದು. ಎರಡನೇದು, ನಾವು ಅದನ್ನು ಓದಿದ್ರೂ ನಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಕ್ಕಂಥವ್ರು ಇನ್ನೊಂದು. ಈ ಪುಸ್ತಕವು ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನು ಓದ್ತಕ್ಕಂಥವನು ಧನ್ಯನು, ಅದರಂತೆ ಮಾಡ್ತಕ್ಕಂಥವನು ಧನ್ಯನು, ಅದರ ವಿಚಾರವಾಗಿ ಕೇಳ್ತಕ್ಕಂಥವನು ಧನ್ಯನು ಅಂತ ಹೇಳಿದ್ರೆ ತಪ್ಪಾಗೋದು. ಎಷ್ಟು ಅರ್ಥಭರಿತವಾಗಿರ್ತಕ್ಕಂಥ ಪುಸ್ತಕ ಅಂತ ಹೇಳಿದ್ರೆ ಅಂತ್ಯ ಕಾಲದಲ್ಲಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಂದು ನೀಲಿ ನಕ್ಷೆ. ಬನ್ನಿ, 6ನೇ ಅಧ್ಯಾಯದಲ್ಲಿದ್ದೇವೆ, 6ನೇ ವಚನದಲ್ಲಿದ್ದೇವೆ. ಈ 6ನೇ ವಚನದಲ್ಲಿರ್ತಕ್ಕಂಥ ಅರ್ಥವನ್ನ ಈಗ ನಾವು ಕೆಲವು ವಿಚಾರಗಳನ್ನು ಈ ಒಂದು ಭಾಗದಲ್ಲಿ ನೋಡೋಣ. ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಅವರು ದಯವಿಟ್ಟು ಅದನ್ನು ಓದಬೇಕು ಅಂತ ಕೇಳ್ಕೊಳ್ತೀನಿ. ಬೋಧಕರು ಓದಕ್ಕಿಂತ ಮುಂಚಿತವಾಗಿ ನೀವು ಹೇಳಿದ ಮಾತಿಗೆ ಒಂದು ಹೇಳಿ ಸರ್. ಈಗ ನಾವು ಹೇಳ್ತೀವಲ್ವಾ, ಜನಗಳಿಗೆ ಇದನ್ನು ಓದಿದ್ರೆ ಧನ್ಯರು, ಭಾಗ್ಯವಂತರು. ನಾವು ಹೇಳ್ತಾ ಇಲ್ಲ. ಸತ್ಯವೇದ ತೆಗಿರಿ, ಪ್ರಕಟಣೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳ್ತದೆ, ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು. ಈಗ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ, ಧನ್ಯರು. ನೀವು ಇದನ್ನು ಕೇಳ್ತಾ ಇದ್ದೀರಾ, ಧನ್ಯರು. ಈಗ ಈ ಆಶೀರ್ವಾದವನ್ನು 2ನೇ ಮಟ್ಟಕ್ಕೆ ನೀವು ತೆಗೆದುಕೊಂಡು ಹೋಗಬೇಕಾದ್ರೆ ಇದರಲ್ಲಿರ್ತಕ್ಕಂಥದ್ದನ್ನು ನೀವು ಕೈಗೊಂಡು ನಡೀಬೇಕು. ಅದನ್ನು ಕಾರ್ಯರೂಪಕ್ಕೆ ನೀವು ತಂದರೆ ಖಂಡಿತವಾಗಲೂ ನಿಮಗೂ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿವರೆಗೂ ಆಶೀರ್ವಾದ ಹೋಗ್ತಕ್ಕಂಥದ್ದು ವಿಚಾರವಾಗಿದೆ. ಸೊ ದಯವಿಟ್ಟು ನಿಮ್ಮ ಗಮನವೆಲ್ಲ 6ನೇ ಅಧ್ಯಾಯ 6ನೇಯ ವಚನಕ್ಕೆ ತಿರುಗಿಸಬೇಕು ಅಂತ ಕೇಳ್ಕೊಳ್ತೀನಿ. ಆಮೇಲೆ 4 ಜೀವಿಗಳ ಮಧ್ಯದಿಂದ ರೂಪಾಯಿಗೆ 1 ಸೇರು ಗೋಧಿ, ರೂಪಾಯಿಗೆ 3 ಸೇರು ಜವೆ ಗೋಧಿ, ಎಣ್ಣೆಯನ್ನು ದ್ರಾಕ್ಷಾರಸವನ್ನು ನೀನು ಕೆಡಿಸಬೇಡ ಎಂದು ಹೇಳುವ ಧ್ವನಿಯನ್ನು ನಾನು ಕೇಳಿದೆನು. ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವರು ಕೆಲವರು ಫಾಲೋ ಮಾಡ್ತಾ ಇರ್ತಾರೆ ಪಾಸ್ಟರ್ ಪ್ರಸನ್ನ, ಕೆಲವರು ಮೊದಲನೇ ಸರಿ. ಏಕೆಂದರೆ ನಾವು ಈಗ ಸೆಲ್ಫೋನ್ಗಳಲ್ಲಿ ಕೂಡ ಈ ಕಾರ್ಯಕ್ರಮನ ವಿತರಣೆ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಲೈವ್ ಟಿ ವಿ ಎಂಬತಕ್ಕಂಥದ್ದನ್ನು ಫೋನಲ್ಲಿ ಕೂಡ ನೋಡ್ಬೋದು. ಈಗ ಆ ರೀತಿಯಾಗಿರ್ತಕ್ಕಂಥ ಟೆಕ್ನಾಲಜಿಯನ್ನು 2025ನೇ ಇಸ್ವಿಯಲ್ಲಿ ನಾವು ಹೊರತಂದಿದ್ದೇವೆ. ಸೊ ಈ ಕಾರ್ಯಕ್ರಮವನ್ನು ಮೊದಲನೇ ಸರಿ ನೋಡ್ತಾ ಇರ್ತಕ್ಕಂಥವ್ರು ಅನೇಕ ಜನ ಇರಬಹುದು ಅಂತ ನನ್ನ ಒಂದು ಅನಿಸಿಕೆ. ಅವರಿಗೋಸ್ಕರ ಮುದ್ರೆಗಳು ಅಂದರೆ ಏನು? ವಾಟ್ ಇಸ್ ಸೀಲ್ಸ್ ಹೇಳಿ. ಮುದ್ರೆಗಳು ಅಂದರೆ ಇವು ನ್ಯಾಯ ತೀರಿಸುವುದಕ್ಕೆ ಬರುತ್ತವೆ. ಮುದ್ರೆಗಳು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬರ್ತಾ ಇದೆ. ಪ್ರಕಟಣೆ 6ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ 4 ಜೀವಿಗಳು ಏನನ್ನ ನೋಡ್ತವೆ, ಏನನ್ನ ತೆರೀತದೆ ಎಂಬುದಾಗಿ ಹೇಳುವಾಗ, ಮೊದಲನೇ ಜೀವಿ ತೆರೆದಾಗ ಮೊದಲನೇ ಮುದ್ರೆ ಬರ್ತದೆ. ಆ ಮೊದಲನೇ ಮುದ್ರೆಯಲ್ಲಿ ಒಂದು ಬಿಳಿ ಕುದುರೆಯನ್ನು ಕಾಣ್ತದೆ. ಆ ಬಿಳಿ ಕುದುರೆಯ ಮೇಲೆ ಕೂತಿದ್ದವನ ಕೈಯಲ್ಲಿ ಬಿಲ್ಲು ಇತ್ತು, ಬಾಣ ಇತ್ತು. ಇದು ನಿಜವಾದ ಜಯಮಾಲೆಯನ್ನು ಕೊಡುವ ನಿಟ್ಟಿನಲ್ಲಿ ಆ ಕುದುರೆ ಸಾಗ್ತಾ ಇತ್ತು.
ಅದು ಮೊದಲನೇ ಸಭೆಯನ್ನು ಸೂಚಿಸುತ್ತದೆ. ಎಫೆಸಸ್ ಸಭೆ, ಶುದ್ಧವಾದ ಸಭೆ, ಬೆಳೆಯುವ ಸಭೆ, ಐಕ್ಯತೆ ಉಳ್ಳ ಸಭೆ, ಪ್ರೀತಿ ತುಂಬಿರುವ ಸಭೆ. ಎರಡನೇ ಮುದ್ರೆಯನ್ನು ಹೊಡೆಯುವಾಗ ಎರಡನೇ ಜೀವಿಯು ಬಾ ಎಂಬುದಾಗಿ ನೋಡುವಾಗ ಅಲ್ಲಿ ಒಂದು ಕೆಂಪು ಕುದುರೆಯನ್ನು ಕಾಣ್ತಾನೆ. ಆ ಕೆಂಪು ಕುದುರೆಯ ಮೇಲೆ ಕುಳಿತಿರ್ತಕ್ಕಂಥವನು ಒಂದು ಖಡ್ಗವನ್ನು ಹಿಡಿದಿದ್ದನು. ಆ ಕತ್ತಿ ಏನನ್ನು ಸೂಚನೆ ಮಾಡ್ತದೆ ಅಂದರೆ ಹಿಂಸೆ. ಇದು ಎರಡನೇ ಸಭೆಗೆ ಹೋಲಿಕೆಯಾಗಿದೆ. ಸ್ಮರ್ಣ ಸಭೆಯ ಅವಧಿಯಲ್ಲಿ ಹಿಂಸೆಯು ಅತಿಯಾಗಿತ್ತು, ಹೆಚ್ಚಳವಾಗಿತ್ತು, ರಕ್ತಪಾತ ಇತ್ತು. ಅದಕ್ಕೋಸ್ಕರ ಆ ಕೆಂಪನ್ನು ನಾವು ಪ್ರತಿನಿಧಿಸುತ್ತಾ ಇತ್ತು ಎಂಬುದಾಗಿ. ಈಗ ಮೂರನೆಯ ಮುದ್ರೆಯನ್ನು 5ನೇ ವಚನದಲ್ಲಿ ನಾವು ಗಮನಿಸುವಾಗ ಅಲ್ಲಿ ಒಂದು ಜೀವಿ ಇನ್ನೊಂದು ಕುದುರೆಯನ್ನು ನೋಡ್ತದೆ. ಆ ಕುದುರೆ ಕಪ್ಪು ಕುದುರೆ ಆಗಿತ್ತು. ಆ ಕಪ್ಪು ಕುದುರೆಯ ಮೇಲೆ ಕುಳಿತಿರ್ತಕ್ಕಂಥವನ ಕೈಯಲ್ಲಿ ತಕ್ಕಡಿ ಇತ್ತು. ಆ ತಕ್ಕಡಿ ಒಂದು ನ್ಯಾಯವನ್ನು, ಸತ್ಯವನ್ನು, ಕತ್ತಲೆಯನ್ನು, ಬೆಳಕನ್ನು, ಯಾವ ರೀತಿಯಲ್ಲಿ ಈ ಲೋಕವು ಆ ಸತ್ಯವನ್ನು ಕಲುಷಿತ ಮಾಡಿದೆ ಎಂಬುದನ್ನು ನಾವು ಕಲಿತಾ ಬಂದಿದ್ದೇವೆ. ಆದರೆ ಈಗ ನಾವು ಕಲಿತಕ್ಕಂಥ ಅದೇ ಮೂರನೇ ಮುದ್ರೆಯಲ್ಲಿ ಇನ್ನೊಂದು ಬಹಳ ಪ್ರಾಮುಖ್ಯವಾದ ವಿಷಯವನ್ನು ನಾವು ಕಲಿತುಕೊಳ್ಬೇಕು. ಅದೇನೆಂದರೆ 6ನೇ ವಚನ. ಓದೋಣ ಅದನ್ನು ಮತ್ತೊಮ್ಮೆ. ಆಮೇಲೆ 4 ಜೀವಿಗಳ ಮಧ್ಯದಿಂದ ರೂಪಾಯಿಗೆ 1 ಸೇರು ಗೋಧಿ, ರೂಪಾಯಿಗೆ 3 ಸೇರು ಜವೆ ಗೋಧಿ, ಎಣ್ಣೆಯನ್ನು ದ್ರಾಕ್ಷರಸವನ್ನು ನೀನು ಕೆಡಿಸಬೇಡ ಎಂದು ಹೇಳುವ ಧ್ವನಿಯನ್ನು ನಾನು ಕೇಳಿದೆನು. ಕೆಲವು ಸಾರಿ ಕೆಲವು ವಿಷಯಗಳನ್ನು ನಾವು ಪದೇ ಪದೇ ಓದಬೇಕಾಗ್ತದೆ. ಈಗ ಪ್ರಕಟಣೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಿಮಗೆ ಓದಿದೆ. ಅದರ ಕೊನೆಯಲ್ಲಿ ಏನು ಹೇಳ್ತದೆ ಅಂದರೆ, ಯಾಕೆ ನೀವು ಪ್ರವಾದನೆಗಳನ್ನು ಓದಬೇಕು, ಅದರಂತೆ ನಡಿಬೇಕು ಅಂದರೆ ಇದು ನೆರವೇರುವ ಸಮಯ ಹತ್ತಿರವಾಗಿದೆ. ಪ್ರವಾದನೆಗಳು ನೆರವೇರುವ ಸಮಯ ಹತ್ತಿರವಾಗಿರೋದ್ರಿಂದ ಅದಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಬೇಕು, ಹೆಚ್ಚಾಗಿ ಅದನ್ನು ಓದಬೇಕು. ಪೌಲನು ಹೇಳ್ತಾನೆ 1ನೇ ಕೊರಿಂಥದವರೆಗೆ 14ನೇ ಅಧ್ಯಾಯದಲ್ಲಿ, ಎಲ್ಲ ವರಗಳು ನಿಮ್ಮಿಂದ ಬಿಟ್ಟು ಹೋಗ್ಬೋದು, ಅನ್ಯ ಭಾಷೆಗಳು ನಿಮ್ಮಿಂದ ತಪ್ಪು ಹೋಗ್ಬೋದು, ಅಥವಾ ಗುಣಪಡಿಸುವುದು ತಪ್ಪು ಹೋಗ್ಬೋದು, ಇನ್ನೊಂದು ತಪ್ಪು ಹೋಗೋದು. ಆದರೆ ಅಂತ್ಯದಲ್ಲಿ ಉಳಿಕೊಳ್ತಕ್ಕಂಥದ್ದು ಪ್ರವಾದನ ವರ. ಆ ಪ್ರವಾದನ ವರವನ್ನು ಬೇಡಿಕೊಳ್ಳಿ ನೀವು. ಆ ಪ್ರವಾದನ ವರ ನೆರವೇರುತ್ತದೆ ಎಂಬುದಾಗಿ. ಇಲ್ಲಿ ಈ ಪ್ರವಾದನೆ ಏನು ಹೇಳ್ತದೆ ಅಂದರೆ, ಅಂತ್ಯದಲ್ಲಿ ಬರಗಾಲ ಬರ್ತದೆ. ಆ ಬರಗಾಲದಲ್ಲಿ ನೀವು ರಕ್ಷಿಸಲ್ಪಡಬೇಕಾದ್ರೆ ಎಣ್ಣೆಯನ್ನು, ದ್ರಾಕ್ಷಾರಸವನ್ನು ಯಾವುದೇ ಕಾರಣಕ್ಕೂ ನೀವು ಮಾರಿಬಿಡಬೇಡಿ, ಅದನ್ನು ಕೆಡಿಸಿಬಿಡಬೇಡಿ. ಯಾಕೆಂದರೆ ಎಣ್ಣೆ ಪವಿತ್ರಾತ್ಮನ ಸೂಚಿಸ್ತದೆ. ಆ ಪವಿತ್ರಾತ್ಮನು ನಿಮ್ಮನ್ನು ಕೊನೆಯ ತನಕ ನಡೆಸ್ತಾನೆ. ದ್ರಾಕ್ಷಾರಸ ತತ್ವಗಳನ್ನು, ನಿರ್ಮಲವಾದಂಥ ಶುದ್ಧವಾದಂಥ ತತ್ವವನ್ನು, ಆ ತತ್ವವು ನಿಮ್ಮನ್ನು ಕೊನೆಯ ತನಕ ನಡೆಸ್ತದೆ. ಅದನ್ನು ಯಾವುದೇ ಕಾರಣಕ್ಕೂ ನೀವೇನು ಮಾಡ್ಬೋದು ಅಂದರೆ ಮಾರಿಬಿಡಬೇಡಿ, ಕೆಡಿಸ್ಬಿಡಬೇಡಿ. ಈಗ ಅನೇಕ ಸಾರಿ ಯಾವ ರೀತಿಯಲ್ಲಿ ಇದನ್ನು ನಾವು ಕೆಡಿಸ್ತೇವೆ? ಎಣ್ಣೆಯ ವಿಷಯದಲ್ಲಿ ಬರುವಾಗ ಮತ್ತು ಈ ದ್ರಾಕ್ಷಾರಸದ ವಿಷಯದಲ್ಲಿ ಬರುವಾಗ ಇದು ಯಾವುದಕ್ಕೆ ಹೋಲಿಕೆಯಾಗಿದೆ ಎಂಬುದಾಗಿ ನಾವು ಒಂದು ದೃಷ್ಟಾಂತವನ್ನು ಆ ಒಳ್ಳೆಯ ಸಮಾರ್ಯದವನ ಕಥೆಯಲ್ಲಿ ಕಂಡುಕೊಂಡು, ಅದು ಗಾಯವನ್ನು ವಾಸ ಮಾಡ್ತದೆ, ಅದು ನಮ್ಮನ್ನು ಸುರಕ್ಷಿತವಾಗಿ ಇಡ್ತದೆ. ಪವಿತ್ರಾತ್ಮನು ನಮ್ಮಲ್ಲಿ ಒಂದು ಉಪ್ಪು ಇದೆಯಲ್ಲ, ಉಪ್ಪು ಏನು ಮಾಡ್ತದೆ? ಸಂರಕ್ಷಿಸ್ತದೆ, ಪ್ರಿಸರ್ವೇಟಿವ್ ಎಂಬುದಾಗಿ ಹೇಳ್ತೀವಲ್ಲ. ಆ ಪವಿತ್ರಾತ್ಮನ ನಮ್ಮಲ್ಲಿ ಇರಬೇಕಾದ್ರೆ, ನಾವು ವಿಮೋಚನೆಯನ್ನು ಕಂಡಬೇಕಾದ್ರೆ, ಕ್ರಿಸ್ತನನ್ನು ಪಡೆದುಕೊಳ್ಬೇಕಾದ್ರೆ ಸತ್ಯ ಎಂಬತಕ್ಕಂಥ ಸುರಕ್ಷತೆಯನ್ನು ನಾವು ಕಾಪಾಡಿಕೊಳ್ಬೇಕು. ಆ ಸತ್ಯ ಎಂಬತಕ್ಕಂಥ ಸುರಕ್ಷತೆ ಇರುವುದೇ ಪವಿತ್ರಾತ್ಮನಲ್ಲಿ. ಎಣ್ಣೆಯನ್ನು, ದ್ರಾಕ್ಷಾರಸವನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ, ಮಾರಬೇಡಿ. ಅದನ್ನು ನೀವು ಮಾರದೇ ಇರುವಾಗೆ ನಡ್ಕೊಳ್ಳಿಕ್ಕೆ ಏನು ಬೇಕು ಎಂಬುದನ್ನು ನಾವು ಕಲ್ತ್ಕೊಳ್ಳೋಣ. ಖಂಡಿತವಾಗ್ಲೂ ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತದೆ.
ಈಗಾಗಲೇ ನಾವು ಬಹಳಷ್ಟು ಅಂಶಗಳನ್ನು ಈ 6ನೇ ವಚನದಲ್ಲಿ ಓದಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ನೀ ಕೆಡಿಸಬೇಡ ಅಂತ ಹೇಳಿದೆ. ಇದರ ಅರ್ಥ ಏನು ಪಾಸ್ಟರ್ ರಾಜದಾಸ್? ವಾಕ್ಯವನ್ನು ಓದಿ ಅನಂತರ ಇದಕ್ಕೆ ಅರ್ಥವನ್ನು ಹುಡುಕೋಣ. 2ನೇ ಕೊರಿಂಥದವರಿಗೆ 6ನೇ ಅಧ್ಯಾಯ 14ರಿಂದ 18 ನಾವು ಓದುವಾಗ ಇದರ ಒಂದು ಸುಂದರವಾಗಿರ್ತಕ್ಕಂಥ ಅರ್ಥ ಹೊರಬರಲಿಕ್ಕಿದೆ. ಓದಿ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. ಇದರ ಅರ್ಥ ಪಾಸ್ಟರ್ ಪ್ರಸನ್ನ? ಇದು ಏನನ್ನು ನಮಗೆ ಹೇಳ್ತದೆ ಅಂದರೆ, ಅಂತ್ಯಕಾಲದಲ್ಲಿ ಸತ್ಯಕ್ಕೋಸ್ಕರ ತಮ್ಮನ್ನು ಅನೇಕರು ಮಾರಿಬಿಡ್ತಾರೆ. ಒಂದು. ಇನ್ನೊಂದೇನೆಂದರೆ, ಸತ್ಯವು ಸಂಪೂರ್ಣವಾಗಿ ನಾಶವಾಗುವುದಕ್ಕಿಂತ ಮುಂಚಿತವಾಗಿ ಅದನ್ನು ರಕ್ಷಣೆ ಮಾಡಲಿಕ್ಕೆ ಬಿಳಿ ಕುದುರೆ ಬರ್ತದೆ. ಯಾಕೆಂದರೆ ಬಿಳಿ ಕುದುರೆನೇ ಸಂರಕ್ಷಣೆ. ಯೇಸುಸ್ವಾಮಿನ ಸೂಚಿಸ್ತಕ್ಕಂಥದ್ದು ಬಿಳಿ ವಸ್ತ್ರ, ನೀತಿ ವಸ್ತ್ರ, ಇವುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಸ್ವಧರ್ಮ ತ್ಯಾಗದಿಂದ ಹೊರಗಡೆ ಬಂದು ಹಿಂಸೆಯನ್ನು ತಾಳಿಕೊಂಡು ಸತ್ಯವನ್ನು ಅಂಗೀಕಾರ ಮಾಡಿಕೊಳ್ಳುವವರಿಗೆ ಈ ಕಪ್ಪು ಕುದುರೆ ಒಂದು ಎಚ್ಚರಿಕೆ ಏನಪ್ಪ ಅಂದರೆ, ಕಪ್ಪು ಕುದುರೆಯಲ್ಲಿ ಸತ್ಯ ಏನಾಗ್ತದೆ? ಮಾಯ ಆಗ್ತದೆ, ನಾಶ ಆಗ್ತದೆ. ಆದರೆ ದೇವ್ರ ವಾಕ್ಯ ಏನು ಹೇಳ್ತದೆ ಅಂದರೆ, ಒಂದು ಸಣ್ಣ ಗುಂಪಿನ ಜನ ಇದ್ದಾರೆ, ಅದಕ್ಕೋಸ್ಕರ ನೀವು ಇದನ್ನು ಏನು ಮಾಡಬೇಡಿ, ಕೆಡಿಸ್ಕೊಳ್ಬೇಡಿ, ಅವರನ್ನು ನೋಯಿಸಬೇಡಿ. ಅವರು ಸತ್ಯಕ್ಕೋಸ್ಕರ ಇದ್ದಾರೆ, ಸತ್ಯಕ್ಕೋಸ್ಕರ ತಮ್ಮನ್ನೇ ತ್ಯಾಗ ಮಾಡುವ ಜನಾಂಗಗಳಿದ್ದಾರೆ. ಅವರೇ ತಾನೇ ಈ ವಾಲ್ಡನ್ಸಿಯರು, ಉತ್ತರ ಇತಾಲಿಯಲ್ಲಿರ್ತಕ್ಕಂಥ ದೈವ ಭಕ್ತರು. ಅಂತಹ ಅನೇಕ ಜನರನ್ನು ಈ ಆಧುನಿಕ ಲೋಕದಲ್ಲೂ ಸಹ ದೇವರು ಗುರುತಿಸ್ತಾ ಇದ್ದಾರೆ. ಲೋಕಕ್ಕೆ ಅವರು ಸಂಬಂಧಕವಾಗಲ್ಲ, ಲೋಕದಲ್ಲಿ ಹೊಂದ್ಕೊಳ್ಳೋದಿಲ್ಲ, ಆದರೆ ಕ್ರಿಸ್ತನಿಗೋಸ್ಕರ ತಮ್ಮನ್ನು ಒಪ್ಪಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾರೆ, ಸತ್ಯಕ್ಕೋಸ್ಕರ ಇದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಈ ಪವಿತ್ರಾತ್ಮನನ್ನು ಮತ್ತು ತತ್ವವನ್ನು ಸುರಕ್ಷಿತ ಮಾಡುವವರನ್ನು ಯಾವುದೇ ಕಾರಣಕ್ಕೂ ಏನು ಮಾಡಿ ಕೆಡಿಸಬೇಡಿ. ಅವ್ರನ್ನ ಡೋಂಟ್ ಹರ್ಟ್ ದೆಮ್, ನೋಯಿಸಬೇಡಿ, ಅವ್ರನ್ನ ಬಿಟ್ಬಿಡಿ ಎಂಬುದಾಗಿ. ನಾವು ಸೇರಿಸ್ತೀರಾ? ಕಾಲದಲ್ಲಿ ಜೀವಿಸುವಂಥ ನಮ್ಮಗಳಿಗೆ ಇದರಿಂದ ಏನು ನೀತಿ ಪಾಠ ಕಲಿಬೇಕಂತ ಹೇಳಿದ್ರೆ, ಕೊನೆಯ ಕಾಲದಲ್ಲಿ ಇದೇ ಪರಿಸ್ಥಿತಿ ಮತ್ತೆ ಉದ್ಭವಿಸುವಂಥದ್ದಾಗಿದೆ. ಸತ್ಯಕ್ಕಾಗಿ ಜನ ತಮ್ಮನ್ನು ಮಾರ್ಕೊಳ್ತಾರೆ. ಪಾಸ್ಟ್ ಪ್ರಸನ್ನ ಹೇಳ್ದಂಗೆ ಇವತ್ತು ನಾವು ವಾಲ್ಡೆನ್ಸಿಸರ ಹಾಗೆ ಮತ್ತು ಹಾಲ್ಬಿಜೆನ್ಸಿ ಅಂತ ಈ ಜನಾಂಗದವರ ಹಾಗೆ ಪವಿತ್ರಾತ್ಮನನ್ನು ಹಾಗೂ ಸತ್ಯವಾದ ತತ್ವಗಳನ್ನು ಸದಾ ಕಾಪಾಡಿಕೊಳ್ಳಿಕ್ಕೆ ನಾವು ಭಾಳ ಪ್ರಯಾಸ ಪಡಬೇಕು. ಅದು ಸರಳವಾಗಿ ಆಗಲ್ಲ. ಅವ್ರು ಭಾಳ ಹಿಂಸೆಯನ್ನು ಅನುಭವಿಸ್ತಂತೆ. ಇವತ್ತು ಅದೇ ಹಿಂಸೆ ಮತ್ತೆ ಆಗುತ್ತೆ ಎಂಬುದಾಗಿ ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ ಓದ್ತೇವೆ 12ನೇ ಅಧ್ಯಾಯದಲ್ಲಿ. ಇವತ್ತು ಆ ಹಿಂಸೆ ಮತ್ತಾರಿಂದ ಶುರು ಆಗುತ್ತೆ ಗೊತ್ತಾ? ಇದುವರೆಗೆ ಕಲಿತಂಥ ಮಹಾ ದೊಡ್ಡ ಸಭೆ ಅವ್ರ ಮುಖಾಂತರನೇ ಶುರುವಾಗುತ್ತೆ. ಕ್ರಿಸ್ತ ವಿರೋಧಿಗಳು ಯಾರಂದರೆ ಕ್ರೈಸ್ತರೇ ಕ್ರಿಸ್ತ ವಿರೋಧಿಗಳು, ಬೇರೆಯವರಲ್ಲ. ಅದರಿಂದ ಸತ್ಯಕ್ಕಾಗಿ ನಿಂತ್ಕೊಂಡಾಗ ನಮಗೆ ವಿರೋಧತೆ ಬರುತ್ತೆ, ವಿಘ್ನ ಬರುತ್ತೆ, ಸಮಸ್ಯೆಗಳು ಬರ್ತದೆ. ಆದರೆ ನಾವು ಎದೆಗುಂದಬಾರ್ದು, ಧೈರ್ಯವಾಗಿ ನಿಂತ್ಕೊಂಡು ಸತ್ಯವನ್ನು ಸಂರಕ್ಷಿಸಬೇಕು. ಅದೇ ನಮಗೆ ನಿತ್ಯ ಜೀವ ಕೊಡುವಂಥದ್ದು. ಲಿಬರಲ್ ಥಿಯಾಲಜಿಯನ್ಸ್ ಅಂತ ಒಂದು ಸಣ್ಣ ಗುಂಪಿದೆ. ಸತ್ಯವನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಅವರು ಬರ ತುಂಬ ತಲೆ ಕೆಡಿಸ್ಕೊಂಬೇಡ ಬಾ ಅನ್ನೋ ರೀತಿಯಲ್ಲಿ ಹಗುರವಾಗಿ
ಸತ್ಯವನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಣ್ಣ ಪ್ರಮಾಣದ ಒಂದು ಗುಂಪಿದೆ. ಅವರು ಎಲ್ಲ ಸಭೆಗಳಲ್ಲಿ ಇರ್ತಾರಂತೆ. ಐ ವಾಸ್ ರೀಡಿಂಗ್ ದಿಸ್ ಇನ್ ಅ ಬುಕ್. ಎಲ್ಲ ಸಭೆಗಳಲ್ಲಿ ಇರ್ತಾರೆ, ಅದರಲ್ಲೂ ವಿಶೇಷವಾಗಿ ಸತ್ಯ ಸಭೆಯಲ್ಲಿ ಇರ್ತಾರಂತೆ. ಅವರು ಇತರರಿಗೆ ಈ ವಿಚಾರಗಳನ್ನು ಗಂಭೀರವಾಗಿ ತೆಗೆದುಕೋಬೇಡಿ ಅನ್ನೋ ರೀತಿಯಲ್ಲಿ ಮಾತಾಡ್ತಕ್ಕಂಥ ಒಂದು ಗುಂಪಿದೆ. ಆದರೆ ಆ ಒಂದು ಆರ್ಟಿಕಲನ್ನು ನಾನು ಓದಬೇಕಾದ್ರೆ ತುಂಬ ಮನಸ್ಸು ನೋಯಿಸ್ತಕ್ಕಂಥ ಒಂದು ಸಾಲು ಏನಾಗಿತ್ತು ಅಂದರೆ, ದೇರ್ ನಂಬರ್ಸ್ ಆರ್ ಇನ್ಕ್ರೀಸಿಂಗ್. ಈ ಲಿಬ್ರಲ್ ಕ್ರಿಶ್ಚಿಯನ್ಸ್ ಎಂಬತಕ್ಕಂಥವ್ರ ಸಂಖ್ಯೆ ಬೆಳೀತಾ ಇದೆ. ಹಗುರವಾಗಿ ಎಲ್ಲವನ್ನು ತೆಗೆದುಕೊಳ್ತಕ್ಕಂಥದ್ದು. ಬಂದ್ವಾ, ನಾವು ಅವ್ರದ್ದು ಏನಂದರೆ ಪಾಯಿಂಟು, ಜೀವಂತವಾಗಿರೋವರೆಗೂ ಮಜಾ ಮಾಡೋಣ, ಚೆನ್ನಾಗಿರೋಣ, ಸತ್ತ ಮೇಲೆ ಯಾರಿಗೆ ಏನಾಗುತ್ತೆ ಯಾರಿಗೆ ಗೊತ್ತಲ್ಲೋ ಸುಮ್ಮನೆ ಅನ್ನೋ ರೀತಿಯಲ್ಲಿ ಇದ್ದಾರೆ. ಆದರೆ ಎಷ್ಟು ಸ್ಟ್ರಾಂಗ್ ಆಗಿ ದೇವರು ಒಂದು ಸಣ್ಣ ಗುಂಪಿದೆ, ಒಂದು ಸಭೆ ಇದೆ, ಈ ಸಭೆ ಈ ರೀತಿ ಇದೆ ಅನ್ನೋ ವಿಚಾರಗಳನ್ನು ವಾಕ್ಯದ ಮೂಲಕ ನಮಗೆ ತಿಳಿಸಿದ್ದಾಗಿಯೂ ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೋದು ಅಂತೀರ. ನೀವು ಹೇಳಿದ್ರಲ್ಲ ಮೊದಲನೇ ಗುಂಪು ಲಿಬರಲೈಸೇಷನ್, ಇಂಥ ಗುಂಪಿಗೆ ಜನ ಜಾಸ್ತಿ ಆಕರ್ಷಿತರಾಗಿರ್ತಕ್ಕಂಥದ್ದು. ಯಾಕೆಂದರೆ ಜನಗಳಿಗೆ ಸತ್ಯವನ್ನು ನಾವು ಕಾಪಾಡಿಕೊಳ್ಬೇಕು, ಆ ಸತ್ಯದಿಂದ ನಮ್ಮ ಮಕ್ಕಳನ್ನು ಕಾಪಾಡಿಕೊಳ್ಬೇಕು, ಮುಂದಿನ ಬರ್ತಕ್ಕಂಥ ನಾಶದಿಂದ ತಪ್ಪಿಸ್ಬೇಕು, ಈ ಒಂದು ಭಾವನೆ ಇಲ್ಲ. ಭಾಳ ದುರದೃಷ್ಟಕರ. ಸತ್ಯ ನಮ್ಮನ್ನು ಬಿಡುಗಡೆ ಮಾಡ್ತದೆ, ಸತ್ಯ ನಮ್ಮನ್ನು ಬೆಳೆಸ್ತದೆ, ಸತ್ಯದಲ್ಲಿ ಬೇರೂರಿದ್ದೇವೆ, ಈ ಒಂದು ಸ್ಥಿರತೆ ಇರಬೇಕು. ಇವ್ರು ಏನು ಅಂದ್ಕೊಂಡ್ರು ಅಂದರೆ ವಾಲ್ಡೆನ್ಸಸ್ ಅವರು ತಮ್ಮ ಭಾಷೆಯಲ್ಲಿ ದೇವರ ವಾಕ್ಯವನ್ನು ಕಲ್ತ್ಕೊಂಡು ಸುಭದ್ರವಾಗಿ ಹಿಡ್ಕೊಂಡ್ರು. ಅದನ್ನು ಯಾವುದೇ ಕಾರಣಕ್ಕೂ ಈ ಸತ್ಯವನ್ನು ಅವ್ರು ಏನು ಮಾಡಿದ್ರು ಅಂದರೆ ಸುರಕ್ಷಿತ ಮಾಡಿದ್ರು, ಪ್ರಿಸರ್ವ್ಡ್ ಇಟ್. ಇವತ್ತು ಅವ್ರ ಬಗ್ಗೆ ನಾವು ಯಾಕೆ ಮಾತಾಡ್ತಾ ಇದ್ದೇವೆ? ಯಾಕಂದ್ರೆ ಸತ್ಯವನ್ನು ಕಾಪಾಡಿದ್ರು. ಇವತ್ತು ನಾವು ಸತ್ಯವನ್ನು ಕಾಪಾಡಿದ್ರೆ, ಸತ್ಯಕ್ಕೋಸ್ಕರ ನಾವು ಸತ್ತರೂ ಪರವಾಗಿಲ್ಲ, ಸತ್ತ ಮೇಲೆ ನಮ್ಮ ಮೂಲಕವಾಗಿ ಇನ್ನೊಬ್ಬರು ಒಂದು ಪಾಠವನ್ನು ಕಲಿತಾರೆ, ಸತ್ಯವನ್ನು ಅರಿತುಕೊಳ್ತಾರೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಅನಾ ಬ್ಯಾಪ್ಟಿಸ್ಟ್ ಇರ್ಬೋದು, ವಾಲ್ಡೆನ್ಷಿಯರ್ಸ್ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಜನರು ನಮ್ಮನ್ನು ಬಡಿದು ಎಚ್ಚರದ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಜನಾಂಗವಾಗಿದ್ದಾರೆ. ಇವರ ಬಗ್ಗೆ ಇನ್ನೂ ಸ್ವಲ್ಪ ನಾವು ಮಾತಾಡೋಣ ಒಂದು ವಿರಾಮದ ನಂತರ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಈ ಅಂತಿಮ ಭಾಗದಲ್ಲಿ ಪ್ರಕಟಣೆ ಪುಸ್ತಕದಿಂದ 6ನೇ ಅಧ್ಯಾಯವನ್ನು 6ನೇ ವಚನವನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈಗಾಗಲೇ ಆ ವಾಕ್ಯದಲ್ಲಿ ಬರುವಂಥ ಎಲ್ಲ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಈಗ ಈ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಕೆಡಿಸಬೇಡ ಎಂದು ಹೇಳುವ ಧ್ವನಿಯನ್ನು ನಾನು ಕೇಳಿದ್ದೇನೆ ಅಂತಕ್ಕಂಥ ಅಂಶವನ್ನು ಕೂಡ ಸ್ವಲ್ಪ ಟಚ್ ಮಾಡಿದ್ದಾರೆ ಪಾಸ್ಟರ್. ಆದರೂ ಎಲ್ಲೋ ಒಂದು ಕಡೆ ಯಾಕೆ ಕೆಡಿಸಬೇಡ ಎಂಬತಕ್ಕಂಥದ್ದನ್ನು ಇನ್ನೂ ಸ್ವಲ್ಪ ಒಂದು ಸಂಕ್ಷಿಪ್ತವಾಗಿ ಅದನ್ನು ಕೇಳಿ ಆಮೇಲೆ ಒಂದು ತಾತ್ಪರ್ಯಕ್ಕೆ ನಾವು ಬರೋಣ ಅಂತ ನನ್ನ ಅನಿಸಿಕೆ. ಏಕೆಂದರೆ ಎಲ್ಲೋ ಒಂದು ಕಡೆ ಈ ನೋಡಿ, ಈಗ ನಾವು ಆಲ್ಮೋಸ್ಟ್ ಒಂದು 24x13 ಮಾಡಿದ್ದೇವೆ. ಇನ್ನೂ ನಾವು 5ನೇ ವಚನದಲ್ಲೇ ಇದ್ದೇವೆ, 6ನೇ ವಚನದಲ್ಲೇ ಇದ್ದೇವೆ. ಏಕೆಂದರೆ ಅಷ್ಟು ಆಳವಾಗಿರ್ತಕ್ಕಂಥ ಅಂಶಗಳು ಅಡಗಿದೆ. ಹೇಳಿ ಪಾಸ್ಟ್ರೆ, ಈ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ನೀನು ಕೆಡಿಸಬೇಡ ಎಂದು ಹೇಳುವ ಧ್ವನಿಯು ನಾನು ಕೇಳಿದ್ದೇನೆ. ಇದನ್ನು ಸ್ವಲ್ಪ ವಿವರಿಸಿ. ಯಾಕೆಂದರೆ ಇದನ್ನು ಕೆಡಿಸ್ಲಿಕ್ಕೆ, ಹಾನಿ ಮಾಡಲಿಕ್ಕೆ, ತೊಂದರೆ ಮಾಡಲಿಕ್ಕೆ ಲೋಕದಲ್ಲಿರ್ತಕ್ಕಂಥ ಆತ್ಮ ಸಿದ್ಧವಾಗಿದೆ. ಓಕೆ. ಸೈತಾನನು ಎಷ್ಟು ಚಾಣಾಕ್ಷನಾಗಿದ್ದಾನೆ ಅಂದರೆ, ಇಂತಹ ಸತ್ಯವನ್ನು ಉಳಿಸುವ ಜನರನ್ನು ನಾಶ ಮಾಡಬೇಕು, ಅಂದರೆ ಅದರ ಮೂಲ ತೆಗೆದಾಕೊಡ್ಬೇಕು. ಆಗಲೇ ಇದು. ಇವತ್ತು ಸೈತಾನ ಎಷ್ಟೇ ಕುತಂತ್ರವನ್ನು ಮಾಡಿ ಸತ್ಯವನ್ನು ಏನು ಮಾಡ್ತಿದ್ರೆ ತುಳಿಲಿಕ್ಕೆ ಪ್ರಯತ್ನ ಪಡುವಷ್ಟು ಸತ್ಯ ಏನಾಗ್ತಾ ಇದೆ, ವೇಗವಾಗಿ ಬೆಳೀತಾ ಇದೆ. ಫಸ್ಟ್ ನನಗೊಂದು ತುಂಬ ವರ್ಷಗಳ ಡೌಟ್ ಇದು. ಫಸ್ಟ್ ರಾಜದಾಸ್, ನೀವು ಕೂಡ ನಿಮ್ಮ ಒಪಿನಿಯನ್ ಹೇಳಬೇಕು. ಈಗ ಭಾನುವಾರ ಆರಾಧನೆ ಮಾಡ್ತಕ್ಕಂಥ ನಮ್ಮ ಸಹೋದರ ಸಹೋದರಿಯರು, ಭಾನುವಾರಕ್ಕೆ ಸಭೆಗೆ ಹೋಗ್ತಕ್ಕಂಥವ್ರು, ಅವರ ಸಭೆಯಲ್ಲಿ ಸಬ್ಬತ್ ದಿನ ಶನಿವಾರ ಅಂತ ಪ್ರಸಂಗ ಮಾಡ್ತಾರ? ಐ ಡೋಂಟ್ ನೋ, ಐ ಹ್ಯಾವ್ ನೆವರ್ ಬೀನ್ ದೇರ್. ನಾನು ಬೋಧಕರಾದ ಲಾಜರಸ್ ಅವರು ಒಂದು ಸಂಡೇ ಚರ್ಚ್ಗೆ ಹೋಗಿದ್ವಿ ಹೆಬ್ಬಾಳಲ್ಲಿ.
ಇಷ್ಟು ಬೇಗ ಇಷ್ಟು ಬೆಳೆದು ಬಿಡ್ತಲ್ಲ, ಅದು ಏನು ಮಾಡ್ತಾ ಇದ್ದಾರೆ ಅಂತ ನೋಡಲಿಕ್ಕೆ ನಾವಿಬ್ಬರು ಹೋಗಿದ್ವಿ ಅಷ್ಟೇ ಹೊರತು ನಾನು ಇದುವರೆಗೂ ಒಂದು ಭಾನುವಾರ ಆಚರಣೆಯ ಸಭೆಗೆ ಹೋಗೇ ಇಲ್ಲ. ಈಗ ನಾವು ಯಾವ ರೀತಿ ಸ್ಯಾಬತ್ ಇಸ್ ಆನ್ ಸ್ಯಾಟರ್ಡೆ ಅಂತ ಯಾವಾಗಾದರೂ ಅವರು ಅವರ ಬೋಧಕರುಗಳು ನನಗೇನು ಒಂದು ಬೇಸರ ಅಂತ ಹೇಳಿದ್ರೆ, ಈ ಲಕ್ಷಾಂತರ ಜನರು ಬೈಬಲ್ ಇಟ್ಕೊಂಡು ಭಾನುವಾರ ಬೆಳಗ್ಗೆ ಚರ್ಚ್ಗೆ ಹೋಗ್ತಕ್ಕಂಥವ್ರಿಗೆ ಅದು ತಪ್ಪಾದ ದಿನ ಅಂತ ಅವ್ರಿಗೆ ಗೊತ್ತಿರ್ತದ? ಐಮ್ ಜಸ್ಟ್ ಆಸ್ಕಿಂಗ್, ಕುತೂಹಲದ ಪ್ರಶ್ನೆ ಇದು. ಸತ್ಯ ಗೊತ್ತಿಲ್ಲ ಅಂತ ಯಾವುದೂ ಇಲ್ಲ. ಈ ದೇವರ ವಾಕ್ಯವನ್ನು ತೆಗೆದು ಓದುವಾಗ ಸತ್ಯ ಗೊತ್ತಾಗ್ತದೆ. ಇದೇ ಸಬ್ಬತ್ತು, ಇದು ತಪ್ಪಾದ ಆರಾಧನೆ ಅಂತ ಗೊತ್ತಾಗ್ತದೆ. ಓಕೆ, ಹೇಳಲಿಕ್ಕೆ ಧೈರ್ಯ ಮಾಡ್ಕೊಳ್ಳಲ್ಲ. ಕಾರಣ ಏನು? ಒಂದು ವೇಳೆ ಇವತ್ತು ನಾನು ಇವತ್ತುಕೊಂಡು ಓದಿದ್ದೇನೆ, ಇವತ್ತಿನಿಂದ ನನಗೆ ಅರಿವಾಗಿದೆ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಈ ಅಬ್ಬಿಗೇರಿ ಎಂಬತಕ್ಕಂಥ ಒಂದು ಸ್ಥಳದಲ್ಲಿ ಒಬ್ಬರು ಇಂಡಿಪೆಂಡೆಂಟ್ ಪಾಸ್ಟ್ರು, ಅವರಿಗೆ ಸಬ್ಬತ್ತು ಗೊತ್ತಾಯಿತು, ಅವ್ರಿಗೆ ಖಚಿತವಾಯಿತು. ಒಂದಿನ ಹೋಗಿ ಅವರು ಭಾನುವಾರ ಹೇಳ್ಬಿಟ್ಟಿದ್ದಾರೆ ಏನಂತ, ಇನ್ಮೇಲೆ ನಾವು ಶನಿವಾರ ಆರಾಧನೆ ಮಾಡಬೇಕು, ಭಾನುವಾರ ಆರಾಧನೆ ಮಾಡಬೇಡ ಅಂದ ತಕ್ಷಣ ಮುಂದಿನ ವಾರ 3 ಜನ ಇದ್ರಂತೆ. ಅವರೆಲ್ಲ ಏನು ಮಾಡಿದ್ರು? ಸೊ ಇವತ್ತು ಜನ ಏನನ್ನ ಬಯಸ್ತಾರೆ ಅಂದ್ರೆ ಪ್ರಾಸ್ಪೆರಿಟಿ ಗಾಸ್ಪಲ್, ಪಾಪ್ಯುಲರ್ ಗಾಸ್ಪಲ್. ನಿಮ್ಮ ಸಾಲವನ್ನು ದೇವರು ತೀರಿಸುತ್ತಾನೆ, ಇವತ್ತು ನೀವು ಗುಣ ಆಗ್ತೀರಾ, ಇವತ್ತು ನೀವು ಬಿಡುಗಡೆ ಆಗ್ತೀರಾ. ಸೊ ಈ ರೀತಿಯಲ್ಲಿ ಸತ್ಯವನ್ನು ಮರೆಮಾಚಿ ಅನುಕೂಲಕ್ಕೆ ತಕ್ಕಂತೆ ಪ್ರಸಂಗ ಮಾಡುವಾಗ ಖಂಡಿತವಾಗಿ ಯಾರು ಸತ್ಯಕ್ಕೆ ಬರೋದಿಲ್ಲ. ಆದರೆ ನಾವೇನು ಮಾಡಬೇಕು ಅಂದರೆ ಸತ್ಯವನ್ನು ಹೇಳಬೇಕು, ಜನಗಳಿಗೆ ಹೇಳಿ ಅದನ್ನು ಜನಗಳಿಗೆ ಮಾಹಿತಿಯನ್ನು ಕೊಡಬೇಕು. ಆಗ ಅದು ಒಬ್ಬರು ಬರ್ತಾರೋ, ಇಬ್ಬರು ಬರ್ತಾರೋ, 10 ಜನ ಬರ್ತಾರೋ, 100 ಜನ ಬರ್ತಾರೋ, ದೇವರವ್ರನ್ನ ಕರ್ಕೊಂಡು ಬರ್ತಾರೆ. ಯಾವುದೇ ಕಾರಣಕ್ಕೆ ಅದನ್ನು ನಾವು ನಿಲ್ಲಿಸಬಾರ್ದು. ಓಕೆ, ಈಗ ಈ ಮುದ್ರೆಗಳ ಬಗ್ಗೆ ನಾವು ಬಹಳ ದಿನಗಳಿಂದ ಕಲ್ತ್ಕೊಂಡು ಬರ್ತಾ ಇದ್ದೇವೆ. ಒಂದೊಂದು ಮುದ್ರೆಯೂ ಒಂದೊಂದು ಕಾಲಕ್ಕೆ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದಾಗಿದೆ. ಇದು ನನಗೆ ಬರೆದಿಲ್ಲ, ಸುಮ್ಮನೆ ಒಂದು ಮಾತು ಹೇಳ್ತೀನಿ. ಈಗ ನಾವು ಎಷ್ಟೋ ಜನರು ಅದು ಹಳೆ ಒಡಂಬಡಿಕೆಯಲ್ಲಿದೆ, ನಾವು ಹೊಸ ಒಡಂಬಡಿಕೆಯ ಸಮಯದಲ್ಲಿದ್ದೇವೆ, ನಮಗಿದು ಅನ್ವಯಿಸೋಲ್ಲ ಅಂತ ಎಷ್ಟೋ ಜನರು ಹೇಳುವುದನ್ನು ನಾನು ಕೇಳಿದ್ದೇನೆ. ಅದನ್ನು ಸೊ ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಈ ಮೊದಲನೇ ಮುದ್ರೆಯಲ್ಲಿ ನಡೆದಿರ್ತಕ್ಕಂಥದ್ದು ಬಿಳಿ ಕುದುರೆ ಇರ್ತಕ್ಕಂಥ ಸಮಯ ಇರ್ಬೋದು, ಅಥವಾ ಕೆಂಪು ಕುದುರೆ ಇರ್ತಕ್ಕಂಥ ಸಮಯ ಇರ್ಬೋದು, ಕಪ್ಪು ಕುದುರೆ ಇರ್ತಕ್ಕಂಥ ಸಮಯ ಇರ್ಬೋದು, ಈ ಸಮಯಗಳಿಂದ ನಾವು ಪಾಠಗಳನ್ನು ಕಲಿಬೇಕಾ, ಅಥವಾ ಇಲ್ಲ ಇದು ನಮಗೆ ಹೇಳಲ್ಪಟ್ಟಿಲ್ಲ ಅಂತ ಅದನ್ನು ಬಿಟ್ಬಿಡ್ಬೇಕಾ? ಖಂಡಿತವಾಗಿ ಹಂಗೆ ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿ ಒಂದು ವಿಷಯವನ್ನು ತಿಳ್ಕೊಳ್ಬೇಕು. ಅನೇಕ ಜನರು ಸತ್ಯವನ್ನು ತಿಳಿದುಕೊಂಡಾಗ ಅವ್ರು ಏನು ಅಂದ್ಕೊಳ್ಳೋದಂದ್ರೆ, ನಾವು ನಿಜವಾಗ್ಲೂ ದೇವರ ವಾಕ್ಯಕ್ಕೆ, ದೇವರ ಹೇಳಿದ ವಾಕ್ಯಕ್ಕೆ ವಿಧೇಯರಾಗಬೇಕಾದ್ರೆ ಅಲ್ಲಿಂದ ಹೊರಗಡೆ ಬರಬೇಕು. ಒಳಗಡೆನೇ ಇದ್ದರೆ ನಾವು ಖಂಡಿತವಾಗಿಯೂ ಇರಲಿಕ್ಕಾಗೋದಿಲ್ಲ. ಹೊರಗಡೆ ಬರಲೇಬೇಕೆಂಬುದಾಗಿ ಒಬ್ಬರು ಬರಹಗಾರ್ತಿ ಶ್ರೀಮತಿ ವೈಟಮ್ನವರು ಒಂದು ಪುಸ್ತಕದಲ್ಲಿ ಹೇಳ್ತಾರೆ, ಗ್ರೇಟ್ ಕಾಂಟ್ರವರ್ಸಿ ಎಂಬುದಾಗಿ, ಇಫ್ ಯೂನಿಟಿ ಕುಡ್ ಬಿ ಸೆಕ್ಯೂರ್ಡ್ ಓನ್ಲಿ ಬೈ ದ ಕಾಂಪ್ರಮೈಸ್ ಆಫ್ ಟ್ರೂತ್ ಆ್ಯಂಡ್ ರೈಚಸ್ನೆಸ್, ದೆನ್ ಲೆಟ್ ದೇರ್ ಬಿ ಡಿಫರೆನ್ಸ್ ಆ್ಯಂಡ್ ಇವನ್ ವಾರ್ ಅಂತ. ಅಂದರೆ ನಾನು ಸಂಧಾನ ಮಾಡಿಕೊಂಡು ಸತ್ಯದಲ್ಲಿರಬೇಕು, ಎಲ್ಲದಕ್ಕೂ ಒಪ್ಕೊಂಡು ಸತ್ಯದಲ್ಲಿರಬೇಕು ಅಂದರೆ ದಯವಿಟ್ಟು ಆಗಿ ಇರಲಿಕ್ಕಾಗಲ್ಲ. ವ್ಯತ್ಯಾಸಗಳು ಬರಲಿ, ನೀವು ಒಬ್ಬಂಟಿಗರಾಗ್ರಿ, ಯುದ್ಧಗಳೇ ಆಗಲಿ, ಸತ್ಯಕ್ಕೆ ನಿಲ್ರಿ, ಧೈರ್ಯಶಾಲಿಯಾಗಿರು, ದಾನಿಯೇಲನಂತೆ. ಒಬ್ಬ ದಾನಿಯೇಲ ಬೇಕು, ಒಬ್ಬ ಶಾದ್ರಕ್ ಮೇಷಕ ಅಬೇದ್ನೆಗೋ ಬೇಕು. ದೇವರೆಲ್ಲರನ್ನೂ ನೋಡ್ತಾ ಇಲ್ಲ. ಇಂಥ ಸತ್ಯವಂತರು ಯಾರಿದ್ದೀರಾ, ಅವರು ಹೊರಗಡೆ ಬನ್ನಿ, ನಿಮ್ಮ ಜೊತೆಲಿ ನಾನಿದ್ದೇನೆ ಎಂಬುದಾಗಿ ದೇವರು ಭರವಸೆ ಕೊಡ್ತಾರೆ. ಹೇಳಿ ಫಸ್ಟ್. ಮತ್ತೊಂದು ವಾಕ್ಯ ನೀವು ಹೇಳಿದ್ರಲ್ಲ, ಇದು ನಾವು ಅನುಸರಿಸ್ಬೇಕಾ, ಇದು ನಮ್ಗೆ ಅನ್ವಯ ಆಗುತ್ತಾ ಇಲ್ಲ ಅಂತೇಳಿ, ಆ ಒಂದು ಪ್ರಶ್ನೆಗೆ ದೇವ್ರ ವಾಕ್ಯ ಹೇಳುತ್ತೆ. ತಿಮೋತಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ 17ನೇ ವಚನ ಹೇಳುತ್ತೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರು ಮನುಷ್ಯನನ್ನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಇವತ್ತು ನಾವು ಪ್ರವೀಣರಾಗಬೇಕು, ಸನ್ನದ್ಧರಾಗಬೇಕು, ಸಿದ್ಧರಾಗಬೇಕು, ಪರಿಶುದ್ಧರಾಗಬೇಕಂದ್ರೆ ಇದು ದೈವ ಪ್ರೇರಿತ ವಾಕ್ಯವನ್ನು ನಾವು ಅನುಸರಿಸ್ತೀವಿ. ಇವತ್ತೆಲ್ಲ ಎಚ್ಚರಿಕೆ ಕೊಟ್ಟದ್ದು ಈ 4 ಸಭೆಗಳಿಂದ ಬಂದ ಸಂದೇಶ ಬರೀ ಬೇರೆಯವ್ರಿಗಲ್ಲ, ನಮಗೂ ಸಹ ಅದು ನಾವು ಅನ್ವಯಿಸ್ಕೊಂಡ್ರೆ ಆಗ ನಾವು ಎಚ್ಚರ ವಹಿಸ್ಕೊಂಡು ಪರಿಶುದ್ಧರಾಗಿರ್ಬೋದು. ಸ್ವಾಮಿ ಒಂದೇ ಒಂದು ಬಯಸೋದು ಎಚ್ಚರಿಕೆಯಿಂದ, ನಾವು ನೀತಿವಂತರಾಗಬೇಕು, ನಾವು ಪವಿತ್ರಾತ್ಮನನ್ನು ಹೊಂದಬೇಕು,
ಆವಾಗ ಮಾತ್ರ ಫಲಭರಿತವಾಗಿರಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ವ್ಯರ್ಥ ಆಗುತ್ತೆ. ದೇವರು ನಮ್ಮ ಈ ಚರ್ಚೆಯನ್ನು ಆಶೀರ್ವದಿಸಲಿ. ನಮ್ಮ ಚರ್ಚೆಯ ಮೂಲಕ ಈ ಸತ್ಯಗಳನ್ನು ಅರ್ಥಕೊಂಡಿರ್ತಕ್ಕಂಥ ನಮ್ಮ ಪ್ರಿಯ ವೀಕ್ಷಕರನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ. ಪ್ರತಿವೇದವನ್ನು ಓದಿರಿ, ಅದರಲ್ಲೂ ವಿಶೇಷವಾಗಿ ಪ್ರಕಟಣೆ ಪುಸ್ತಕವನ್ನು ಓದಿರಿ. ದೇವರು ಎಲ್ಲರನ್ನು ಆಶೀರ್ವದಿಸಲಿ.